Hello everyone, welcome for the course Financial Accounting First. Subject code is 20CP1 to T. First semester. Myself Manjula K, Senior Grade Lecturer in DRR Government Polytechnic. So this is the first unit of the Financial Accounting. In first unit, we already discussed several topics in previous session. This is the session 8. In previous session, we have to discuss regarding the profit, loss, income, gain, trade discount, cash discount, revenue, expenditure, voucher, books of account, on account, etc. From session 7, I think you got more information regarding these basic term. Let me move regarding the some other basic term of the accounting like folio, carry down, brought down, carried forward, brought forward, and classification of account, accounting equation, rules for the debit and credit. Before going to contents of the session 8, first we have to analyze once again objective of the course, that is the learning objectives. From this course, the students now basic knowledge of the financial accounting, familiarize with the basic term of the accounting, familiarize with the methods of recording the various business transaction, acquire the necessary skill to maintain the various books of account. From this course, the main objective of this course is just to give the more information for recording the transaction in a books of account. Next comes to the basic term of the accounting. The first one is the folio. What is the folio? Folio andre ಏನು? So it is recording of the transaction. It is the when record the transaction in a books of account, we have to give a page number. ಯಾವುದೇ ಒಂದು ಬುಕ್ಸಲ್ಲಿ ನಾವು ಎಂಟ್ರಿಯನ್ನು ಮಾಡಬೇಕಾದ್ರೆ ಮಾಡಿದಾಗ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿದಾದಮೇಲೆ ಪ್ರತಿಯೊಂದು ಪೇಜ್ಗೆ ನಾವು ನಂಬರನ್ನು ಕೊಡ್ತೀವಿ. ದಟ್ ನಂಬರ್ ಇಸ್ ಕಾಲ್ಡ್ ಎಸ್ ದಿ ಫೋಲಿಯೋ. ಸೊ ಪೇಜ್ ನಂಬರ್ ಆಫ್ ದಿ any book, the book may be the journal book or the ledger. So we have to give a number. That number is called as the folio. ಈ ಒಂದು ಲೆಡ್ಜರ್ ಬುಕ್ಕಲ್ಲಿ ಮತ್ತು ಜರ್ನಲ್ ಬುಕ್ಕಿನ ಪ್ರತಿಯೊಂದು ಪೇಜಿಗೆ ಕೊಡುವಂಥ ನಂಬರನ್ನು ನಾವು ಫೋಲಿಯೋ ಅಂತ. ಜರ್ನಲ್ ಬುಕ್ಕಲ್ಲಿರುವಂಥ ಪೇಜ್ ನಂಬರಿಗೆ ಜರ್ನಲ್ ಫೋಲಿಯೋ ಅಂತ ಹೇಳ್ತೀವಿ. ಲೆಡ್ಜರ್ ಬುಕ್ಕಲ್ಲಿರುವಂತಹ ಒಂದು ನಂಬರಿಗೆ ಲೆಡ್ಜರ್ ಫೋಲಿಯೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ದ ಕ್ಯಾರಿ ಡೌನ್. ಕ್ಯಾರಿ ಡೌನ್ ಮೀನ್ಸ್ it is the process of taking a balance of an account to a next period at the time of closing the account. ಸಾಮಾನ್ಯವಾಗಿ ನಾವು ಅಕೌಂಟನ್ನು ಪ್ರತಿ ಒಂದು ಅವಧಿಯ ಕೊನೆಯಲ್ಲಿ ನಾವು ಅದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಯಾವುದೇ ಅಕೌಂಟು ಅದು ಪರ್ಟಿಕ್ಯುಲರ್ ಪೀರಿಯಡು ಅದು 1 ತಿಂಗಳಿಗಾಗಿರ್ಬೋದು ಅಥವಾ 6 ತಿಂಗಳಿಗಿರ್ಬೋದು ಅಥವಾ 1 ವರ್ಷಕ್ಕಿರ್ಬೋದು. ಸೊ ಈಚ್ ಅಕೌಂಟ್ ಹ್ಯಾವ್ ಟು ಬಿ close at the end of the particular period at the time. So at the time of closing the ಅಕೌಂಟನ್ನು ನಾವು ಕ್ಲೋಸ್ ಮಾಡಬೇಕಾದ್ರೆ ನಾವು ಬ್ಯಾಲೆನ್ಸನ್ನು ಮಾಡಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಮಾಡಿದಾಗ ಆ ಬ್ಯಾಲೆನ್ಸನ್ನು ಆ ಅಕೌಂಟಿನ ಕೊನೆಗೆ ಬರುವಂತಹ ಒಂದು ಬ್ಯಾಲೆನ್ಸನ್ನು ಬರೀಬೇಕಾದ್ರೆ ನಾವೇನಂತ ಯೂಸ್ ಮಾಡ್ತೀವಿ ವರ್ಡನ್ನು ಕ್ಯಾರಿ ಡೌನ್ ಅಂತಿರ್ತೀವಿ. ಸೊ ಇಟ್ ಈಸ್ ಅಬ್ರಿವೇಟೆಡ್ ಆ್ಯಸ್ ದ C/D ಅಂತೇಳ್ಬಿಟ್ಟು ಅದನ್ನು ನಾವು ಮೆನ್ಷನ್ ಮಾಡಿಬಿಟ್ಟು ಆ ಬ್ಯಾಲೆನ್ಸನ್ನು ಬರಿತೀವಿ. ಸೊ ದ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದಿ ಅಕೌಂಟ್ ವಿಚ್ ಈಸ್ ವಿ ಹ್ಯಾವ್ ಟು ರಿಟರ್ನ್ ಈಸ್ ಕಾಲ್ಡ್ ಆಸ್ ದಿ ಕ್ಯಾರಿ ಡೌನ್ ಅಂತ ಹೇಳ್ಬೋದು. ಇನ್ ಶಾರ್ಟ್ ಟರ್ಮ್ ಇಟ್ ಈಸ್ ಎ ಕ್ಯಾರಿ ಡೌನ್. ಸೊ ಕ್ಯಾರಿ ಡೌನ್ ಈಸ್ ಎ ಪ್ರೊಸೆಸ್ ಆಫ್ ಟೇಕಿಂಗ್ ಎ ಬ್ಯಾಲೆನ್ಸ್ ಆಫ್ ಎನ್ ಅಕೌಂಟ್ ಟು ದ ನೆಕ್ಸ್ಟ್ ಪೀರಿಯಡ್ ಅಟ್ ದ ಟೈಮ್ ಆಫ್ ಕ್ಲೋಸಿಂಗ್. ಅಕೌಂಟನ್ನು ಕ್ಲೋಸ್ ಮಾಡಬೇಕಾದ್ರೆ ಬರುವಂತಹ ಬ್ಯಾಲೆನ್ಸನ್ನು ಕ್ಯಾರಿ ಡೌನ್ ಅಂತ ಹೇಳ್ತೀವಿ. ಅದನ್ನು C/D ಅಂತ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಬ್ರಾಟ್ ಡೌನ್ ಅಂತ ಹೇಳ್ಬೋದು. ಇಟ್ ಈಸ್ ದ ಪ್ರೋಸೆಸ್ ಆಫ್ ಬ್ರಾಟ್ ಡೌನ್ ಮೀನ್ಸ್ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ಡೌನ್ ದಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರೀವಿಯಸ್ ಪೀರಿಯಡ್ ಟು ದ ನೆಕ್ಸ್ಟ್ ಪೀರಿಯಡ್ ಇನ್ ಎ ಸೇಮ್ ಅಕೌಂಟ್. ಈಗ ಒಂದು ಅಕೌಂಟನ್ನು ಕ್ಲೋಸ್ ಮಾಡಿದಾಗ ಬರುವಂತಹ ಒಂದು ಅಮೌಂಟನ್ನು ಕ್ಯಾರಿ ಡೌನ್ ಅಂತ ಇರ್ತೀವಿ. ಮತ್ತು ಸೇಮ್ ಅಕೌಂಟನ್ನು ನಾವು ನೆಕ್ಸ್ಟ್ ಅವಧಿಗೆ ಓಪನ್ ಮಾಡಬೇಕಾದ್ರೆ ಇಂದಿನ ಒಂದು ಅವಧಿಯ ಒಂದು ಡಿಫ್ರೆನ್ಸನ್ನು ನಾವೇನು ಮಾಡ್ತೀವಿ ತೆಗೆದುಕೊಂಡು ಬರ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ದಿ ಬ್ರಾಟ್ ಡೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಜನವರಿ ತಿಂಗಳಲ್ಲಿ ಆಗಿರುವಂಥ ಎಲ್ಲ ಪರ್ಚೇಸ್ ಅಕೌಂಟ್ ತೊಗೊಂಡು, ಸೊ ಪರ್ಚೇಸ್ ಅಕೌಂಟನ್ನು ನಾವು ಓಪನ್ ಮಾಡಿರ್ತೀವಿ ಜನವರಿ ತಿಂಗಳಲ್ಲಿ.
ಸೊ ಜನವರಿ ತಿಂಗಳ ಕೊನೆಯಲ್ಲಿ ಆ ಅಕೌಂಟನ್ನು ಪರ್ಚೇಸ್ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ಅದರ ಬ್ಯಾಲೆನ್ಸನ್ನು ಆ ಪರ್ಚೇಸ್ ಅಕೌಂಟಿನ ಕೊನೆಯಲ್ಲಿ ಬರೆಯುವಂತಹ ಎಂಡ್ ಬ್ಯಾಲೆನ್ಸನ್ನು ನಾವು ಕ್ಯಾರಿ ಡೌನ್ ಅಂತ ಹೇಳ್ತೀವಿ. ನೆಕ್ಸ್ಟು ಸೇಮ್ ಆ ಒಂದು ಬ್ಯಾಲೆನ್ಸನ್ನು ಕೊನೆಗೆ ಬಂದಿರುವಂತಹ ಬ್ಯಾಲೆನ್ಸನ್ನು ನಾವೇನು ಮಾಡ್ತೀವಿ ಫೆಬ್ರವರಿ 1ಗೆ ಅದನ್ನು ಏನು ಮಾಡ್ತೀವಿ ತೆಗೆದುಕೊಂಡು ಬರ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ದಿ ಬ್ರಾಟ್ ಡೌನ್ ಅಂತ ಹೇಳ್ತೀವಿ. ಸೊ ಪ್ರೋಸೆಸ್ ಆಫ್ ಬ್ರಿಂಗಿಂಗ್ ದ ಬ್ಯಾಲೆನ್ಸ್ ಆಫ್ ಪ್ರೀವಿಯಸ್ ಪೀರಿಯಡ್ ಆಫ್ ದಿ ಸೇಮ್ ಅಕೌಂಟ್ ಅಟ್ ದ ಬಿಗಿನಿಂಗ್ ಆಫ್ ದಿ ನೆಕ್ಸ್ಟ್ ಇಯರ್ ಆರ್ ಪ್ರೆಸೆಂಟ್ ಇಯರ್ ಇಸ್ ಕಾಲ್ಡ್ ಆಸ್ ದಿ ಬ್ರಾಟ್ ಡೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ದ ಕ್ಯಾರಿಡ್ ಫಾರ್ವರ್ಡ್. ಸೊ ಕ್ಯಾರಿಡ್ ಫಾರ್ವರ್ಡ್ ಅನ್ನೋದನ್ನು ನಾವು ಏನು ಮಾಡ್ತೀವಿ ಅದನ್ನು ಅಬ್ರಿವೇಟ್ ಮಾಡಬೇಕಿದ್ರೆ CBOR-F ಅಂತ ಹೇಳ್ತೀವಿ. ಸೊ ಇನ್ ಈಚ್ ಪೇಜ್ ಆಫ್ ದಿ ಜರ್ನಲ್ ಎಂಟ್ರಿ ವಿ ಜನರಲಿ ಟೋಟಲ್ ಶುಡ್ ಬಿ ಮೇಡ್. ಅಲ್ಲ, ಪ್ರತಿ ಒಂದು ಜರ್ನಲ್ ಎಂಟ್ರಿಯನ್ನು ಮಾಡಿ ಆದಮೇಲೆ ನಾವು ಟೋಟಲನ್ನು ಮಾಡಬೇಕಾಗುತ್ತೆ. ಸೊ ಟೋಟಲ್ ಮಾಡಿದಾಗ ಅದು ನೆಕ್ಸ್ಟು ನಾವು ಒಂದು ಪೇಜಿಗೆ ಅಕೌಂಟ್ಸನ್ನು ನಾವು ಬರಿಬೇಕಾದ್ರೆ ಇಂದಿನ ಒಂದು ಪೇಜಿನ ಒಂದು ಬ್ಯಾಲೆನ್ಸನ್ನು ಏನು ಮಾಡ್ತೀವಿ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಅದು ಎಂಡಲ್ಲಿ ಪೇಜಿನ ಒಂದು ಎಂಡಲ್ಲಿ ಬರುವಂಥ ಬ್ಯಾಲೆನ್ಸನ್ನು ಕ್ಯಾರಿಡ್ ಫಾರ್ವರ್ಡ್ ಅಂತ ಹೇಳ್ತೀವಿ. ಸೊ ವೆರ್ ದ ಜರ್ನಲ್ ಎಂಟ್ರೀಸ್ ಎಕ್ಸ್ಟೆಂಡೆಡ್ ಟು ದ ಮೆನಿ ಪೇಜಸ್. ಸೊ ಒಂದು ಪೇಜಿಗಿಂತ ಜಾಸ್ತಿ ಪೇಜಲ್ಲಿ ಜರ್ನಲ್ ಎಂಟ್ರೀಸ್ ಇದ್ದಾಗ ಮೊದಲನೇ ಪೇಜಿನ ಒಂದು ಬ್ಯಾಲೆನ್ಸನ್ನು ಮಾಡಿಬಿಟ್ಟು ನಾವು ಬರೆಯುವಂತಹ ಒಂದು ವರ್ಡ್ ಯಾವುದು ಕ್ಯಾರಿಡ್ ಫಾರ್ವರ್ಡ್ ಅಂತ ಹೇಳ್ತೀವಿ. ದಟ್ ಶುಡ್ ಬಿ ಅಬ್ರಿವೇಟೆಡ್ as CBOR-F ಅಂತ ಹೇಳ್ತೀವಿ. ಸೊ ಬ್ರಾಟ್ ಡೌನ್, ಸೊ ಇಟ್ ಈಸ್ ಅಬ್ರಿವೇಟೆಡ್ as BOR-F is written at the top or head of the each subsequent page of the journal to indicate the total shown on the top of the page ಅಂತ had to be brought forward for the previous page. ಸೊ ಇಂದಿನ ಒಂದು ಪೇಜಿನ ಒಂದು ಏನು ನಾವು ಜರ್ನಲ್ ಎಂಟ್ರಿಯ ಒಂದು ಹಿಂದಿನ ಪೇಜಲ್ಲಿ ನಾವು ಲಾಸ್ಟಿಗೆ ಟೋಟಲ್ ಮಾಡಿ ಇಟ್ಟಿರ್ತಾವಲ್ಲ ಕ್ಯಾರಿಡ್ ಫಾರ್ವರ್ಡ್ ಅಂತ ಹೇಳ್ಬಿಟ್ಟು ಅದು ನಾವೇನು ಮಾಡ್ತೀವಿ ನೆಕ್ಸ್ಟ್ ಪೇಜಿಗೆ ಜರ್ನಲ್ ಎಂಟ್ರಿ ಬರೆಯೋದಕ್ಕಿಂತ ಮೊದಲು ಆ ಟೋಟಲನ್ನು ನಾವು ಎಂಟ್ರಿ ಮಾಡ್ತೀವಿ. ಸೊ ಎಂಟ್ರಿ ಮಾಡಬೇಕಾದ್ರೆ ಹಿಂದಿನ ಬ್ಯಾಲೆನ್ಸನ್ನು ನಾವು ಬ್ರಾಟ್ ಡೌನ್ ಮಾಡಿರೋದ್ರಿಂದ ಅದನ್ನು ಬ್ರಾಟ್ ಫಾರ್ವರ್ಡ್ BOR-F ಅಂತ ಹೇಳ್ತಾ ಹೋಗ್ತೀವಿ. ಸೊ ಇನ್ ಜರ್ನಲ್ ಬುಕ್. ನೆಕ್ಸ್ಟ್ ಒನ್ ಇಸ್ ದ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ ಆರ್ ಕೈಂಡ್ಸ್ ಆಫ್ ಅಕೌಂಟ್ ಅಂತ ಹೇಳ್ಬೋದು. So in the kinds of account we find main 3 account. The first one is the personal account, second one is the real account, third one is the nominal account. So this is the most important topic in first unit. Therefore let me now about the meaning of the personal account. Personal account andre ಏನು? So the personal account generally belongs to the accounts of persons, firm, companies, institution, etc. So which whom a business men deals ಅಂತ. ಸೊ ಇದು ಒಂದು ಪರ್ಸನಲ್ ಅಕೌಂಟಲ್ಲಿ ನಾವು ಯಾವ್ಯಾವ ಅಕೌಂಟನ್ನು ಪರ್ಸನಲ್ ಅಕೌಂಟ್ ಅಂತ ಹೇಳ್ತೀವಿ ಅಂದರೆ, ಸೊ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ಅಕೌಂಟ್ಸನ್ನು, ಒಂದು ಸಂಸ್ಥೆಗೆ ಸಂಬಂಧಪಟ್ಟಂಥ ಅಕೌಂಟನ್ನು, ಒಂದು ಕಂಪನಿಗೆ ಸಂಬಂಧಪಟ್ಟಂಥ ಅಕೌಂಟ್ಗಳನ್ನು, ಕೆಲವೊಂದು ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳು ಅಂತಲೇ ಹೇಳ್ತೀವಿ ಸಂಬಂಧಪಟ್ಟಂತಹ ಅಕೌಂಟುಗಳನ್ನ ನಾವು ಪರ್ಸನಲ್ ಅಕೌಂಟ್ ಅಂತೀವಿ. ಈ ಎಲ್ಲ ಕಂಪನಿ ಮತ್ತು ವ್ಯಕ್ತಿ ಮತ್ತು ಇನ್ಸ್ಟಿಟ್ಯೂಷನ್ಸ್ ಎಲ್ಲವೂ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ಸಿನ ಜೊತೆಗೆ ಬಿಸ್ನೆಸ್ಸು ಇವುಗಳ ಜೊತೆಗೆ ವ್ಯವಹಾರವನ್ನು ಮಾಡುತ್ತೆ. ಹಾಗಾಗಿ ಎಲ್ಲ ಒಂದು ವ್ಯಕ್ತಿಗಳ ಮತ್ತು ಕಂಪನಿಗಳ ಮತ್ತು ಫರ್ಮ್ಗಳ ಇನ್ಸ್ಟಿಟ್ಯೂಷನ್ನ ಹೆಸರಿನಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ದಿಸ್ ಅಕೌಂಟ್ ಈಸ್ ಕಾಲ್ಡ್ ಆಸ್ ದಿ ಪರ್ಸನಲ್ ಅಕೌಂಟ್. ಹಿಯರ್ ಸಮ್ ಎಕ್ಸಾಂಪಲ್ಸ್ ಆರ್ ಗಿವನ್. ಕೆಲವೊಂದು ಎಕ್ಸಾಂಪಲ್ ಕೊಡಲಾಗಿದೆ ನೋಡಿ. ರಾಮಾಸ್ ಅಕೌಂಟ್. ಸೊ ರಾಮ ಅಕೌಂಟ್ ಅಂತ ಇದ್ದರೆ, ಲಕ್ಷ್ಮಿ ಅಕೌಂಟ್ ಇದ್ದರೆ, ಸೀತೆ ಅಕೌಂಟ್ ಇದ್ದರೆ, ಸೊ ದೀಸ್ ಅಕೌಂಟ್ಸ್ ಆರ್ ದಿ ಪರ್ಸನಲ್ ಅಕೌಂಟ್. ಆ್ಯಂಡ್ ದ ಅಕೌಂಟ್ಸ್ ಇನ್ ದ ನೇಮ್ ಆಫ್ ದಿ ಲಿವಿಂಗ್ ಇಂಡಿವಿಜುವಲ್ಸ್ ಆರ್ ಕಾಲ್ಡ್ ಆಸ್ ದಿ ನ್ಯಾಚುರಲ್ ಪರ್ಸನಲ್ ಅಕೌಂಟ್ ಅಂತ ಹೇಳಿ. ಅಗೇನ್ ಪರ್ಸನಲ್ ಅಕೌಂಟನ್ನು ಮತ್ತೆ ನಾವು 3 ಭಾಗ ಮಾಡ್ಬೋದು. ನ್ಯಾಚುರಲ್ ಪರ್ಸನಲ್ ಅಕೌಂಟ್, ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಆ್ಯಂಡ್ ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್. ಸೊ ನ್ಯಾಚುರಲ್ ಪರ್ಸನಲ್ ಅಕೌಂಟ್ ಕನ್ಸಿಸ್ಟ್ ದಿ ಅಕೌಂಟ್ಸ್ ಆಫ್ ಲಿವಿಂಗ್ ಇಂಡಿವಿಜುವಲ್. ಬದುಕಿರುವಂತಹ ವ್ಯಕ್ತಿಗಳ ಹೆಸರಲ್ಲಿ ನಾವು ಅಕೌಂಟನ್ನು ಓಪನ್ ಮಾಡಿದರೆ ಅದನ್ನು ಪರ್ಸನಲ್ ಅಕೌಂಟ್ಸ್ ಅಂತೀವಿ. ನ್ಯಾಚುರಲ್ ಪರ್ಸನಲ್ ಅಕೌಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಅಂತ ಹೇಳಿದ್ರೆ, ಸೊ ಅಕೌಂಟ್ಸ್ ಇನ್ ದ ನೇಮ್ ಆಫ್ ದ ಅಕೌಂಟ್ ವಿಚ್ ರೆಪ್ರೆಸೆಂಟ್ ದಿ ಸಮ್ ಪರ್ಸನ್ಸ್. ಕೆಲವೊಂದು ಅಕೌಂಟು ವ್ಯಕ್ತಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಂತಹ ಅಕೌಂಟುಗಳನ್ನ ನಾವೇನು ಹೇಳ್ತೀವಿ ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಅಂತೀವಿ. ಅವು ಯಾವಪ್ಪ ಅಂತ ಹೇಳಿದರೆ, ಸೊ ಅಕೌಂಟ್ಸ್ ಆಫ್ ದಿ ಕಸ್ಟಮರ್ಸ್, ಅಕೌಂಟ್ಸ್ ಆಫ್ ದಿ ಡೀಲರ್ಸ್, ಲೈಕ್ ದಟ್. ಈಗ ಫಾರ್ ಎಕ್ಸಾಂಪಲ್ ಅಕೌಂಟ್ಸ್ ಆಫ್ ದಿ ಓನರ್, ಪ್ರೊಪ್ರೈಟರ್ಸ್, ದೀಸ್ ಅಕೌಂಟ್ಸ್ ಆರ್ ಕಾಲ್ಡ್ ಆಸ್ ದಿ ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ಸ್. ನೆಕ್ಸ್ಟ್ ಸಮ್ ಅದರ್ ಅಕೌಂಟ್ಸ್ ಐ ವಿಲ್ ಎಕ್ಸ್ಪ್ಲೈನ್ with example. First we have to know about the accounts of the customers.
ಸೊ ಅಕೌಂಟ್ಸ್ ಆಫ್ ದಿ ಕಸ್ಟಮರ್ಸ್ ಅಕೌಂಟ್ ಈಸ್ ಕಾಲ್ಡ್ ಆಸ್ ದಿ ಡೆಟರ್ಸ್ ಅಕೌಂಟು. ಸೊ ಡೆಟಾರ್ ಅಕೌಂಟ್ ಆಗಿರ್ಬೋದು. ಅಕೌಂಟ್ಸ್ ಆಫ್ ದಿ ಸಪ್ಲೈಯರ್ಸ್ ಅಂತಂದರೆ ಅದು ಕ್ರೆಡಿಟರ್ಸ್ ಅಕೌಂಟ್ ಆಗಿರುತ್ತೆ. ಮತ್ತು ಡ್ರಾಯಿಂಗ್ ಅಕೌಂಟ್, ಕ್ಯಾಪಿಟಲ್, ಇವೆಲ್ಲ ನಾವೇನು ಹೇಳ್ತೀವಿ ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟು. ಸೊ ಡೆಟರ್ಸ್ ಅಕೌಂಟು ರೆಪ್ರೆಸೆಂಟ್ಸ್ ದಿ ಕಸ್ಟಮರ್ನ ರೆಪ್ರೆಸೆಂಟ್ ಮಾಡುತ್ತೆ. ವೆನ್ ಅವರ್ ದ ಗೂಡ್ಸ್ ಆರ್ ಸೋಲ್ಡ್ ಆನ್ ಕ್ರೆಡಿಟ್ ಟು ದ ಕಸ್ಟಮರಿಗೆ ಕ್ರೆಡಿಟಲ್ಲಿ ಗೂಡ್ಸನ್ನು ಮಾರಾಟ ಮಾಡಿದರೆ ಆ ಕಸ್ಟಮರ್ ನಾವು ಡೆಟಾರ್ ಅಂತ ಹೇಳ್ತೀವಿ. ಆ ಡೆಟಾರ್ ಅಂದರೆ ಕಸ್ಟಮರ್ ಅಮೌಂಟನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡೋ ತನಕ ನಾವು ಕಸ್ಟಮರ್ ಅಕೌಂಟನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಕಸ್ಟಮರ್ ಇಸ್ ಎ ಡೆಟಾರ್ ರೆಪ್ರೆಸೆಂಟ್ ದಿ ಕಸ್ಟಮರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ದ ಕ್ರೆಡಿಟಾರ್. ಸೊ ಕ್ರೆಡಿಟಾರ್ ರೆಪ್ರೆಸೆಂಟ್ಸ್ ದಿ ಸಪ್ಲೈಯರ್ ಆರ್ ದಿ ಟ್ರೇಡರ್ಸ್, ಓಕೆ, ಡೀಲರ್ಸ್ ಎಕ್ಸೆಟ್ರಾ. So this is also creditor account is a representative personal account. ಮತ್ತು ಕ್ಯಾಪಿಟಲ್ represents the owner. Drawing account represents the owner. So these are the example for the representative personal account. Next, in personal account again we find one more account that is called artificial personal account. Artificial personal account consists the accounts belongs to the some firms, companies, institutions, etc. ಇವಾಗ ಸಂಬಂಧಪಟ್ಟಂಥ ಅಕೌಂಟನ್ನು ನಾವು ಏನು ಹೇಳ್ತೀವಿ ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್ ಅಂತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾಲೇಜು DRR ಗೌರ್ನಮೆಂಟ್ ಪಾಲಿಟೆಕ್ನಿಕ್ ಅಕೌಂಟನ್ನು ನಾವು ಏನಂತ ಹೇಳ್ತೀವಿ ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟು. ಸೊ ಈ DRR ಪಾಲಿಟೆಕ್ನಿಕ್ಕಿಗೆ ಯಾವುದೇ ಒಂದು ಜೀವ ಇಲ್ಲ, ಬಟ್ ಅದು ಒಂದು ವ್ಯವಹಾರವನ್ನು ಮಾಡುತ್ತೆ ಸ್ಟೂಡೆಂಟ್ಸ್ ಜೊತೆಗೆ. ಹಾಗಾಗಿ ಅದು ನಾವು ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್. SBI ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಮತ್ತು ಬಾಪೂಜಿ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು. ನೆಕ್ಸ್ಟ್ ನಮ್ಮ ಎನಿ ಅಕೌಂಟ್ಸ್ ಆಫ್ ಎನಿ ಹಾಸ್ಪಿಟಲ್ ಆಗಿರ್ಬೋದು. ದಾವಣಗೆರೆ ಚಿಕಿಟೇರಿ ಗೌರ್ನಮೆಂಟ್ ಹಾಸ್ಪಿಟಲ್ ಅಕೌಂಟ್ ಆಗಿರ್ಬೋದು, ಮತ್ತು ಇನ್ಶೂರೆನ್ಸ್ ಕಂಪನಿ ಅಕೌಂಟ್ ಆಗಿರ್ಬೋದು. ಇವನ್ನೆಲ್ಲ ನಾವು ಏನು ಹೇಳ್ತೀವಿ ಆರ್ಟಿಫಿಷಿಯಲ್ ಪರ್ಸನಲ್ ಅಕೌಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ದ ರಿಯಲ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ಕನ್ಸಿಸ್ಟ್ ದಿ ಅಕೌಂಟ್ಸ್ ಆಫ್ ಪ್ರಾಪರ್ಟೀಸ್, ಅಸೆಟ್ಸ್ ಆ್ಯಂಡ್ ಸಮ್ ಅದರ್ ಥಿಂಗ್ಸ್ ಓನ್ಡ್ ಬೈ ಎನ್ ಕನ್ಸರ್ನ್ ದ ಬಿಸ್ನೆಸ್ ವಿತ್ ವಿಚ್ ದ ಬಿಸ್ನೆಸ್ ಇಸ್ ಕ್ಯಾರಿಡ್ ಆನ್. ಸೊ ಬಿಸ್ನೆಸ್ ಅಂದಮೇಲೆ ಅಲ್ಲಿ ಸಾಕಷ್ಟು ಅಸೆಟ್ಸ್ ಇರುತ್ತೆ, ಪ್ರಾಪರ್ಟೀಸ್ ಇರುತ್ತೆ, ರಿಸೋರ್ಸ್ ಇರುತ್ತೆ, ಥಿಂಗ್ಸ್ ಇರುತ್ತೆ. ಈ ಎಲ್ಲ ಒಂದು ಅಸೆಟ್ಗಳಿಗೆ, ಥಿಂಗ್ಸ್ಗಳಿಗೆ, ಪ್ರಾಪರ್ಟಿಗೆ ಅಕೌಂಟನ್ನು ಓಪನ್ ಮಾಡಿದರೆ ನಾವು ಆ ಅಕೌಂಟನ್ನು ನಾವು ಏನು ಹೇಳ್ತೀವಿ ರಿಯಲ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಅಂತ ಬಂದಾಗ ಕ್ಯಾಶ್ ಅಕೌಂಟು, ಗೂಡ್ಸ್ ಅಕೌಂಟ್, ಫರ್ನಿಚರ್ ಅಕೌಂಟು, ಬಿಲ್ಡಿಂಗ್ ಅಕೌಂಟು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟು, ಗುಡ್ ವಿಲ್ ಅಕೌಂಟು, ಕಾಪಿ ರೈಟಿಂಗ್ ಅಕೌಂಟು, ಟ್ರೇಡ್ ಮಾರ್ಕ್ ಅಕೌಂಟು, ಲೈಕ್ ದಟ್. ವಿ ಫೈಂಡ್ ಎ ಸೆವರಲ್ ಅಸೆಟ್ಸ್ ಇನ್ ಎ ಬಿಸ್ನೆಸ್. ಇಫ್ ವಿ ಓಪನ್ ಎ ಸೆಪ್ರೇಟ್ ಅಕೌಂಟ್ ಫಾರ್ ಈಚ್ ಅಸೆಟ್ ಈಸ್ ಕಾಲ್ಡ್ ಆಸ್ ದಿ ರಿಯಲ್ ಅಕೌಂಟ್ ಅಂತ ಹೇಳ್ಬೋದು. ಪ್ರತಿಯೊಂದು ಅಸೆಟ್ಟಿಗೆ ಒಂದೊಂದು ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಆ ಎಲ್ಲ ಅಕೌಂಟನ್ನು ನಾವೇನು ಹೇಳ್ತೀವಿ ರಿಯಲ್ ಅಕೌಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಅ ನಾಮಿನಲ್ ಅಕೌಂಟ್ ಆ್ಯಂಡ್ ಫಿಕ್ಸ್ಚರ್ಸ್ ಅಕೌಂಟ್ ಅಂತ ಹೇಳ್ಬೋದು. ಈ ಅಕೌಂಟ್ ದೀಸ್ ಆರ್ ದಿ ಅಕೌಂಟ್ಸ್ ಆಫ್ ದಿ ವೇರಿಯಸ್ ಎಕ್ಸ್ಪೆನ್ಸಸ್ ಆರ್ ದಿ ಲಾಸಸ್ ಆ್ಯಂಡ್ ಇನ್ಕಮ್ಸ್ ಆ್ಯಂಡ್ ದ ಗೇನ್ಸ್. ಈಗ ಬಿಸ್ನೆಸ್ ಅಂದಮೇಲೆ ಸಾಕಷ್ಟು ಅಲ್ಲಿ ಎಕ್ಸ್ಪೆನ್ಸ್ ಇರುತ್ತೆ, ಖರ್ಚುಗಳಿರುತ್ತೆ, ಇಲ್ಲ ನಷ್ಟಗಳಿರುತ್ತೆ, ಮತ್ತು ಅಲ್ಲಿ ಇನ್ಕಮ್ ಇರುತ್ತೆ, ಮತ್ತು ಲಾಭ ಇರುತ್ತೆ, ಎಲ್ಲ ಇರುತ್ತೆ. ಸೊ ಅವುಗಳ ಒಂದು ಹೆಸರಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿದರೆ ಅದು ನಾಮಿನಲ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಈಗ ಎಂಪ್ಲಾಯೀಸಿಗೆ ವೇಜಸ್ಸನ್ನು ಕೊಡಬೇಕಾಗುತ್ತೆ, ವೇಜಸ್ ಅಕೌಂಟ್ ಓಪನ್ ಮಾಡಿದರೆ. ಸ್ಯಾಲರಿ ಕೊಡಬೇಕಾಗುತ್ತೆ, ಸ್ಯಾಲರಿ ಅಕೌಂಟನ್ನು ನಾವು ನಾಮಿನಲ್ ಅಕೌಂಟ್ ಅಂತ ಹೇಳ್ತೀವಿ. ಪ್ರತಿ ಫ್ಯಾಕ್ಟ್ರಿನ ರೆಂಟಲ್ಲಿ ತೊಗೊಂಡಿದ್ರೆ ರೆಂಟ್ ಪೇ ಮಾಡಬೇಕಾಗುತ್ತೆ. ಸೊ ರೆಂಟ್ ಅಕೌಂಟನ್ನು ನಾವು ನಾಮಿನಲ್ ಅಕೌಂಟ್ ಅಂತ ಹೇಳ್ತೀವಿ. ಅದೇ ರೀತಿ ಯಾವುದಾದ್ರೂ ಪ್ರಾಪರ್ಟಿನ ಬಾಡಿಗೆ ಕೊಟ್ಟಿದ್ದರೆ ಬಾಡಿಗೆ ಬರುತ್ತೆ, ರೆಂಟ್ ರಿಸೀವ್ಡ್ ಇನ್ಕಮ್ ಆಗುತ್ತೆ, ಅದು ಇನ್ಕಮನ್ನು ನಾವು ನಾಮಿನಲ್ ಅಕೌಂಟ್ ಅಂತ ಹೇಳ್ತೀವಿ. ಮತ್ತು ಯಾವುದಾದ್ರೊಂದು ಲಾಟರಿ ಬಂದಿರುತ್ತೆ, ಅದಕ್ಕೊಂದು ಅಕೌಂಟನ್ನು ಓಪನ್ ಮಾಡಿರ್ತೀರಿ. ಸೊ ಗೇನ್ ಫ್ರಮ್ ದ ಲಾಟರಿ ಅಕೌಂಟ್. ಸೊ ದೀಸ್ ಆರ್ ದಿ ನಾಮಿನಲ್ ಅಕೌಂಟ್ ಅಂತ ಹೇಳ್ಬೋದು. ಇಫ್ ಅಕೌಂಟ್ ಈಸ್ ಓಪನ್ for the expense, income, gain, losses is called as the nominal account ಅಂತ ಹೇಳ್ಬೋದು. Next one is the accounting equation. Accounting equation is also called as the balance sheet equation because these equations are based on the assets, liabilities and capital of the balance sheet. ಸೊ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಮತ್ತು ಲಯಬಿಲಿಟೀಸ್, ಕ್ಯಾಪಿಟಲನ್ನು ನಾವು ಏನು ಮಾಡ್ತೀವಿ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ಈಕ್ವೇಷನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನು ಬ್ಯಾಲೆನ್ಸ್ ಶೀಟ್ ಈಕ್ವೇಷನ್ ಅಂತ ಹೇಳ್ತೀವಿ. ಸೊ ಈಕ್ವೇಷನ್ ಇಲ್ಲಿ ಒಂದು ಈಕ್ವೇಷನ್ನ ತೋರಿಸಲಾಗಿದೆ. So most important equation is the asset is equals liabilities
ಪ್ಲಸ್ ಕ್ಯಾಪಿಟಲ್. ನಿಮಗೆ ಒಟ್ಟು ಅಸೆಟ್ಟಿನ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲೆಂಟ್ ಆಗಿರುತ್ತೆ ಅಂದರೆ ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟೀಸು ಮತ್ತು ಕ್ಯಾಪಿಟಲ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಬರುವಂತಹ ಎಲ್ಲ ಲಯಬಿಲಿಟೀಸು ಮತ್ತು ಕ್ಯಾಪಿಟಲ್ ಎರಡನ್ನೂ ಆ್ಯಡ್ ಮಾಡಿದರೆ, ಕೂಡಿಸಿದರೆ ಬರುವಂತಹ ಒಟ್ಟು ವ್ಯಾಲ್ಯೂವನ್ನು ಅಸೆಟ್ ಅಂತ ಹೇಳ್ತೀವಿ. ಅದೇ ರೀತಿ ನಮಗೆ ಕ್ಯಾಪಿಟಲ್ ವ್ಯಾಲ್ಯೂ ಬೇಕು, ಮತ್ತು ಈಕ್ವೇಷನ್ ರಿವರ್ಸ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ವ್ಯಾಲ್ಯೂ ಬೇಕು ಅಂದರೆ ನಾವೇನು ಮಾಡಬೇಕಾಗುತ್ತೆ, ಒಟ್ಟು ಅಸೆಟ್ಟಲ್ಲಿ ಒಟ್ಟು ಲಯಬಿಲಿಟಿನ ನಾವು ಕಳೆದಾಗ ಬರುವಂತಹ ವ್ಯಾಲ್ಯೂವನ್ನು, ನೆಟ್ ವ್ಯಾಲ್ಯೂವನ್ನು ನಾವೇನು ಹೇಳ್ತೀವಿ, ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸಮ್ ಕೇಸಲ್ಲಿ, ಇನ್ನು ಕೆಲವೊಂದು ಕೇಸಲ್ಲಿ ಲಯಬಿಲಿಟೀಸ್ ವ್ಯಾಲ್ಯೂ ಕೊಟ್ಟಿರಲ್ಲ. ಸೊ ಲಯಬಿಲಿಟೀಸ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ಒಟ್ಟು ಅಸೆಟ್ಟಲ್ಲಿ ಒಟ್ಟು ಕ್ಯಾಪಿಟಲನ್ನು ಕಳೆದಾಗ ಬರುವಂತಹ ವ್ಯಾಲ್ಯೂವನ್ನು ಲಯಬಿಲಿಟೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ದ ರೂಲ್ಸ್ ಫಾರ್ ದಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಫ್ ದಿ ಅಕೌಂಟ್ ಅಂತ ಹೇಳ್ಬೋದು. ಟೈಪ್ಸ್ ಆಫ್ ಅಕೌಂಟ್. ಸೊ ಇನ್ ಟೈಪ್ಸ್ ಆಫ್ ಅಕೌಂಟಲ್ಲಿ 3 ಅಕೌಂಟ್ಸ್ ಇದೆ ಅಂತ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಪರ್ಸನಲ್ ಅಕೌಂಟು, ರಿಯಲ್ ಅಕೌಂಟು ಮತ್ತು ನಾಮಿನಲ್ ಅಕೌಂಟು. ಈಚ್ ಅಕೌಂಟ್ ಹ್ಯಾಸ್ ಸಪ್ರೇಟ್ ರೂಲ್ಸ್. ಪ್ರತಿ ಅಕೌಂಟಿಗೂ ಬೇರೆ ಬೇರೆಯಾದಂತಹ ರೂಲ್ಸ್ ಇದೆ. ಪರ್ಸನಲ್ ಅಕೌಂಟ್ ಅಂದರೆ, ಪರ್ಸನಲ್ ಅಕೌಂಟಿನ ರೂಲ್ಸ್ ಏನಪ್ಪ ಅಂತಂದರೆ, ಡೆಬಿಟ್ ದ ರಿಸೀವರ್ ಆ್ಯಂಡ್ ಕ್ರೆಡಿಟ್ ದ ಗೀವರ್ ಅಂತ. ಸೊ ಈಗ ಪರ್ಸನ್, ಈಗ ಫಾರ್ ಎಕ್ಸಾಂಪಲ್ ಕ್ಯಾಶ್, ಮಿಸ್ಟರ್ ಎ ಪೇಡ್ ಕ್ಯಾಶ್ ಟು ಮಿಸ್ಟರ್ ಬಿ ಅಂತ. ಮಿಸ್ಟರ್ ಎ ಏನು ಮಾಡಿದ್ದಾನೆ, ಮಿಸ್ಟರ್ ಬಿಗೆ ಕ್ಯಾಶನ್ನು ಕೊಟ್ಟಿದ್ದಾನೆ. ಮಿಸ್ಟರ್ ಎ ಪೇಡ್ ಕ್ಯಾಶ್ ಟು ಮಿಸ್ಟರ್ ಬಿ. ಹೂ ಇಸ್ ದ ರಿಸೀವರ್, ಹೂ ಇಸ್ ದ ಗೀವರ್ ಅಂತ. ಸೊ ಮಿಸ್ಟರ್ ಎ ಪೇಡ್, ಮಿಸ್ಟರ್ ಎ ಇಸ್ ದ ಗೀವರ್ ಅಂತ ಹೇಳ್ಬೋದು. ಸೊ ಪರ್ಸನಲ್ ಅಕೌಂಟ್ ರೂಲ್ಸ್ ಪ್ರಕಾರ ಕ್ರೆಡಿಟ್ ದಿ ಗೀವರ್ ಅಂತ ಹೇಳ್ತೇವೆ. ಮಿಸ್ಟರ್ ಎ ಪೇಡ್ ಕ್ಯಾಶ್, ಮಿಸ್ಟರ್ ಎ ಕ್ಯಾಶನ್ನು ಪೇ ಮಾಡಿದ್ದಾನೆ, ಹಾಗಾಗಿ ಮಿಸ್ಟರ್ ಎ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತೇವೆ. ಹೂ ಇಸ್ ದ ರಿಸೀವರ್, ಆ ಕ್ಯಾಶನ್ನು ಯಾರು ಪಡೆದಿದ್ದಾರೆ, ಆ ಕ್ಯಾಶನ್ನು ಪಡೆದಿರೋರು ಯಾರು, ಮಿಸ್ಟರ್ ಬಿ. ಸೊ ಮಿಸ್ಟರ್ ಬಿ ಇಸ್ ದ ರಿಸೀವರ್ ಆಫ್ ದಿ ಕ್ಯಾಶ್. ಸೊ ಮಿಸ್ಟರ್ ಬಿ ಅಕೌಂಟನ್ನು ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಸೊ ಈ ಜರ್ನಲ್ ಎಂಟ್ರಿ ಬರೀಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ಮಿಸ್ಟರ್ ಬಿ ಅಕೌಂಟ್ ಡೆಬಿಟೆಡ್ ಟು ಮಿಸ್ಟರ್ ಎ ಅಕೌಂಟ್. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ಅಪ್ಲಿಕೇಶನ್ ಆಫ್ ದಿ ಪರ್ಸನಲ್ ಅಕೌಂಟ್ ರೂಲ್ಸ್ ಅಂತೇಳಿ. ನೆಕ್ಸ್ಟ್ ಒಂದು ರಿಯಲ್ ಅಕೌಂಟು. ಸೊ ರಿಯಲ್ ಅಕೌಂಟ್ ಏನು ಹೇಳುತ್ತಪ್ಪ ಅಂತಂದರೆ, ಡೆಬಿಟ್ ವಾಟ್ ಕಮ್ಸ್ ಇನ್ ಆ್ಯಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ನಮಗೆ ಬಿಸ್ನೆಸ್ಸಲ್ಲಿ ಏನಾದರೂ ಅಸೆಟ್ಟನ್ನು ನಾವು ಪರ್ಚೇಸ್ ಮಾಡಿದರೆ, ಅಸೆಟ್ ಏನಾದರೂ ಬಂದಿದ್ದರೆ, ಸೊ ಅದನ್ನೆಲ್ಲ ಅಸೆಟ್ಟನ್ನು ನಾವು ಡೆಬಿಟ್ ಮಾಡಬೇಕಾಗುತ್ತೆ. ಏನಾದರೂ ಬಿಸ್ನೆಸ್ಸಿಂದ ಅಸೆಟ್ಟನ್ನು ನಾವು ಮಾರಾಟ ಮಾಡಿದರೆ, ಯಾರಾದರೂ ಬಿಸ್ನೆಸ್ಸನ್ನು ಯಾರಾದರೂ ಅಸೆಟನ್ನು ಬಿಸ್ನೆಸ್ಸಿಗೆ ಕೊಟ್ಟಿದ್ದರೆ ಆ ಅಸೆಟನ್ನು ಕ್ರೆಡಿಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಪರ್ಚೇಸ್ಡ್ ಫರ್ನಿಚರ್ ಫಾರ್ ಕ್ಯಾಶ್. ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ರಿಯಲ್ ಅಕೌಂಟ್ ರೂಲ್ಸ್ ಅಪ್ಲಿಕೇಶನಿಗೆ. ಸೊ ಪರ್ಚೇಸ್ಡ್ ಫರ್ನಿಚರ್ ಫಾರ್ ಕ್ಯಾಶ್, ಇಲ್ಲಿ ನಾವು ಒಂದು ಫರ್ನಿಚರ್ನ ಪರ್ಚೇಸ್ ಮಾಡಿದ್ದೀವಿ. ಹೇಗೆ ಪರ್ಚೇಸ್ ಮಾಡಿದ್ದೀವಿ, ಕ್ಯಾಶ್ ಮೂಲಕ. ಬೋತ್ ಕ್ಯಾಶು ಮತ್ತು ಫರ್ನಿಚರ್ ಎರಡು ಅಸೆಟ್ ಆಗಿದೆ. ಸೊ ಹಾಗೆ ಇದರಲ್ಲಿ ಯಾವ ಅಸೆಟ್ ಬಂತು, ಯಾವ ಅಸೆಟ್ಟು ಹೋಯಿತು ಅನ್ನೋದು ನಮಗೆ ಇಂಪಾರ್ಟೆಂಟು. ಪರ್ಚೇಸ್ಡ್ ಫರ್ನಿಚರ್, ಈ ಫರ್ನಿಚರನ್ನು ನಾವು ಖರೀದಿ ಮಾಡಿದ್ದೀವಿ, ಫರ್ನಿಚರ್ ಬಿಸ್ನೆಸ್ಗೆ ಬಂತು. ಸೊ ಅದು ನಾವೇನು ಮಾಡ್ತೀವಿ, ಡೆಬಿಟ್ ವಾಟ್ ಕಮ್ಸ್. ಫರ್ನಿಚರ್ನ ಪರ್ಚೇಸ್ ಮಾಡಿದ್ವಿ, ಫರ್ನಿಚರ್ನ ಡೆಬಿಟ್ ಮಾಡಿದ್ವಿ. ಕ್ರೆಡಿಟ್ ವಾಟ್ ಗೋಸ್, ಫರ್ನಿಚರ್ನ ಪರ್ಚೇಸ್ ಮಾಡೋದಕ್ಕೆ ನಾವು ಕ್ಯಾಶನ್ನು ಕೊಟ್ಟಿದ್ದೀವಿ, ಸೊ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಸೊ ರಿಯಲ್ ಅಕೌಂಟ್ ರೂಲ್ಸ್ ಪ್ರಕಾರ ಡೆಬಿಟ್ ವಾಟ್ ಕಮ್ಸ್, ಇಯರ್ ದ ಫರ್ನಿಚರ್ ಕಮ್ಸ್ ಟು ದ ಬಿಸ್ನೆಸ್. ಕ್ರೆಡಿಟ್ ವಾಟ್ ಗೋಸ್, ಕ್ಯಾಶ್ ಗೋಸ್ ಔಟ್. ಸೊ ಕ್ಯಾಶನ್ನು ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ನಾಮಿನಲ್ ಅಕೌಂಟ್. ಸೊ ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸ್ ಆ್ಯಂಡ್ ಕ್ರೆಡಿಟ್ ಆಲ್ ದ ಇನ್ಕಮ್ಸ್ ಆ್ಯಂಡ್ ಗೇನ್ ಅಂತ ಹೇಳುತ್ತೆ. ಈ ನಾಮಿನಲ್ ಅಕೌಂಟ್ ಪ್ರಕಾರ ಬಿಸ್ನೆಸ್ಸಲ್ಲಿ ಏನಾದರೂ ಎಕ್ಸ್ಪೆನ್ಸ್ ಇದ್ದರೆ ಅದನ್ನು ಡೆಬಿಟ್ ಮಾಡಬೇಕಾಗಿದ್ರೆ, ಮತ್ತು ಅದರಲ್ಲಿ ಏನಾದರೂ ಇನ್ಕಮ್ ಇದ್ದರೆ ಅದನ್ನು ಕ್ರೆಡಿಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ವೇಜಸ್ ಪೇಯ್ಡ್ ಅಂತಿದೆ. ಸೊ ವೇಜಸ್ ಪೇಯ್ಡ್ ಅಂತಂದರೆ ವೇಜಸ್ಸನ್ನು, ಈಗ ಬಿಸ್ನೆಸ್ ಅಂದಮೇಲೆ ಅಲ್ಲಿ ಕೂಲಿ ಕೆಲಸಗಾರರು ಇರ್ತಾರೆ, ಅವ್ರಿಗೆ ವೇಜಸ್ಸನ್ನು ಕೊಡಬೇಕಾಗುತ್ತೆ. ವೇಜಸ್ ಪೇಯ್ಡ್, ವೇಜಸ್ಸನ್ನು ಕೊಟ್ಟಿರುವಂತಹ ವೇಜಸ್ಸನ್ನು ಅದನ್ನು ಎಂಟ್ರಿ ಮಾಡಬೇಕು, ಡೆಬಿಟಲ್ಲಿ ಮಾಡಬೇಕು. ಸೊ ವೇಜಸ್ ಅನ್ನೋದೇನು ಎಕ್ಸ್ಪೆಂಡಿಚರ್. ಸೊ ವೇಜಸ್ ಅಕೌಂಟ್ ಓಪನ್ ಮಾಡ್ತೀವಿ, ಅದನ್ನು ಡೆಬಿಟ್ ಮಾಡ್ತೀವಿ. ವೇಜಸ್ಸನ್ನು ಹೇಗೆ ಕೊಟ್ವಿ ನಾವು, ಸೊ ವೇಜಸ್ ಅಂದಮೇಲೆ ನಾವು ನಿಮ್ಗೆ ಕ್ಯಾಶ್ ಕೊಡಬೇಕಾಗುತ್ತೆ. ಸೊ ಕ್ಯಾಶ್ ಗೋಸ್ ಔಟ್. ಸೊ ಕ್ಯಾಶನ್ನು ಕ್ರೆಡಿಟ್ ಮಾಡ್ತೀವಿ. ಅದೇ ರೀತಿ ಡಿಸ್ಕೌಂಟ್ ರಿಸೀವ್ಡ್. ನಾವು ಏನೋ ಗೂಡ್ಸನ್ನು ನಾವು ಏನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ದೀವಿ, ನಮಗೆ ಡಿಸ್ಕೌಂಟ್ ಬಂದಿದೆ. ಸೊ ಆ ಡಿಸ್ಕೌಂಟನ್ನು ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಹೇಗೆ ಎಂಟ್ರಿ ಮಾಡ್ತೀರಾ, ಡಿಸ್ಕೌಂಟ್ ರಿಸೀವ್ಡ್ ಇಸ್ ದ ಇನ್ಕಮ್. ಸೊ ಇನ್ಕಮ್ ಆಗಿರೋದ್ರಿಂದ ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟನ್ನು ಓಪನ್ ಮಾಡ್ತೀವಿ. ಆ ಡಿಸ್ಕೌಂಟ್ ಅಕೌಂಟನ್ನು ಕ್ರೆಡಿಟಲ್ಲಿ ಎಂಟ್ರಿ ಮಾಡ್ತೀವಿ. ಡಿಸ್ಕೌಂಟ್ ಹೇಗೆ ಬಂತು, ಇನ್ ದ ಟರ್ಮ್ಸ್ ಆಫ್ ದಿ ಕ್ಯಾಶ್ ಅಂತ ಹೇಳ್ಬಿಟ್ಟು ನಾವು ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ, ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಸೊ ಬೈ ದಿಸ್ ವೇ ವಿ ಹ್ಯಾವ್ ಟು ಅಪ್ಲೈ ದಿ ರೂಲ್ಸ್ ಆಫ್ ದಿ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಆ್ಯಂಡ್ ನಾಮಿನಲ್ ಅಕೌಂಟು. ನೆಕ್ಸ್ಟ್ MCQ question on accounting equation for the session 8.
The first one, accounting rules contains dash rules. How many rules are found in a accounting ಕೈಂಡ್ಸ್ ಆಫ್ ಅಕೌಂಟ್ಸ್ ಅಂತ ಹೇಳ್ಬೋದು. ಅದಕ್ಕೆ ಎಷ್ಟು ರೂಲ್ಸ್ ಇದೆ, 3 ಇದೆಯೋ, 4 ಇದೆಯೋ, 5 ಇದೆಯೋ, 2 ಇದೆಯಾ? ಸೊ ಜಸ್ಟ್ ವಿ ಡಿಸ್ಕಸ್ ದಟ್ ದೇರ್ ಆರ್ ಓನ್ಲಿ 3 ರೂಲ್ಸ್, 3 ರೂಲ್ಸ್ ಇರೋದು. ಹಾಗಾಗಿ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಈಸ್ ದ ಕ್ಯಾಪಿಟಲ್ ಈಕ್ವೇಷನ್ ಈಸ್ ಅಸೆಟ್. ಅಕೌಂಟಿಂಗ್ ಈಕ್ವೇಷನ್ ಈಸ್ ಅಸೆಟ್ ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಡ್ಯಾಶ್ ಅಂತ ಒಂದು ಕ್ವಶನ್ ಇದೆ. ಅಸೆಟ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ಅಸೆಟ್ ಟೋಟಲ್ ಈಸ್ ಈಕ್ವಲ್ಸ್ ಲಯಬಿಲಿಟೀಸ್ ಪ್ಲಸ್ ಡ್ಯಾಶ್. ಅಸೆಟ್ಸ್ ಲಯಬಿಲಿಟಿ ಮತ್ತು ಇನ್ನೊಂದನ್ನು ನಾವು ಆ್ಯಡ್ ಮಾಡಿದರೆ ಮಾತ್ರ ಅಸೆಟ್ ವ್ಯಾಲ್ಯೂ ಆಗೋದಕ್ಕೆ ಸಾಧ್ಯ ಅಂತೇಳಿ. ದಟ್ ಈಸ್ ದ ಕ್ಯಾಪಿಟಲ್. ಸೊ ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್ ವ್ಯಾಲ್ಯೂ ಈಸ್ ಈಕ್ವಲ್ ಇನ್ ಟು ದ ಅಸೆಟ್ಸ್ ಆಫ್ ದಿ ಬಿಸ್ನೆಸ್. ಸೊ ದ ರೈಟ್ ಆನ್ಸರ್ ಇಸ್ ದ ಎ. ನೆಕ್ಸ್ಟ್ ಥರ್ಡ್ ಒನ್, ದ ಅಕೌಂಟಿಂಗ್ ಈಕ್ವೇಷನ್ ಈಸ್ ಬೇಸ್ ಆಫ್ ಡ್ಯಾಶ್. ಯಾವ ಒಂದು ಬೇಸಿಸ್ ಮೇಲೆ, ಯಾವ ಸಿಸ್ಟಮ್ ಮೇಲೆ ಇದನ್ನು ಈಕ್ವೇಷನನ್ನು ಮಾಡಲಾಗಿದೆ? ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಮಾಡಲಾಗಿದೆಯೋ, ಡಬಲ್ ಎಂಟ್ರಿ ಸಿಸ್ಟಮ್ನ ಆಧಾರದ ಮೇಲೆ ಮಾಡಲಾಗಿದೆಯೋ, ಡಬಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಮೇಲೋ, ಅಥವಾ ನನ್ ಆಫ್ ದಿ ಎಬೋ. ಸೊ ಜನರಲ್ ಡಬಲ್ ಎಂಟ್ರಿ ಸಿಸ್ಟಮ್ ಬುಕ್ ಕೀಪಿಂಗಿನ ಒಂದು ರೂಲ್ಸ್ ಪ್ರಕಾರ ಮಾಡಲಾಗಿದೆ. ನೆಕ್ಸ್ಟ್ ಒನ್ ಇಸ್ ದ ಕಾಪಿರೈಟ್. ವಾಟ್ ಈಸ್ ದ ನೇಚರ್ ಆಫ್ ಕಾಪಿರೈಟ್ ಆ್ಯಂಡ್ ಟ್ರೇಡ್ ಮಾರ್ಕ್. ಟ್ರೇಡ್ ಮಾರ್ಕು ಮತ್ತು ಕಾಪಿರೈಟ್ ಅನ್ನೋದು ಏನು? ಸೊ ದೇ ಆರ್ ದಿ intangible asset, so they cannot be seen. So in basic term we already discussed regarding the tangible asset and intangible asset. So the copyright and trademarks, goodwill, like they are the intangible asset. Next, last one is the accounting equation is asset minus liabilities. Assets minus liabilities. Here some wrong is there. So assets minus liabilities equals, ಅಲ್ಲಿ ಈಕ್ವಲ್ಸ್ ಆಗುತ್ತೆ, ಅಲ್ಲಿ ಈಕ್ವಲ್ಸ್ ಏನಾಗುತ್ತೆ? ಸೊ ಅಲ್ಲಿ ಕ್ಯಾಪಿಟಲ್ ಬಿ ಇಸ್ ದ ಆನ್ಸರ್. ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಈಕ್ವಲ್ಸ್, ಪ್ಲಸ್ ಅಂತ ಇದೆಯಲ್ಲ ಅಲ್ಲಿ ಈಕ್ವಲ್ಸ್ ಅಂತ ಮಾಡ್ಕೊಳ್ಳಿ. ಸೊ ಈಕ್ವಲ್ಸ್ ಏನಾಯಿತು? ಕ್ಯಾಪಿಟಲ್. ಅಸೆಟ್ಸಲ್ಲಿ ಲಯಬಿಲಿಟೀಸ್ನ ಲೆಸ್ ಮಾಡಿದರೆ ಬರುವಂತಹ ವ್ಯಾಲ್ಯೂ ಏನಾಗಿರುತ್ತೆ? ಕ್ಯಾಪಿಟಲ್ ಆಗಿರುತ್ತೆ. ನೆಕ್ಸ್ಟ್ ವರ್ಕ್ಶೀಟ್. So in worksheet we find some important questions. First one question, state the kinds or types of accounts, that is the personal account, real account, nominal account. State the rules of types of account. ರೂಲ್ಸ್ ಅನ್ನು ನಾವು ಬರೀಬೇಕಾಗುತ್ತೆ. ನಾವು ಪರ್ಸನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಆ್ಯಂಡ್ ರಿಯಲ್ ಅಕೌಂಟ್ ರೂಲ್ಸ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಆ್ಯಂಡ್ ನಾಮಿನಲ್ ಅಕೌಂಟ್ ರೂಲ್ಸ್, ಆ್ಯಂಡ್ ಡೆಬಿಟ್ ದ ಎಕ್ಸ್ಪೆನ್ಸಸ್ ಆರ್ ದಿ ಲಾಸಸ್ ಆ್ಯಂಡ್ ಕ್ರೆಡಿಟ್ ದಿ ಇನ್ಕಮ್ ಆರ್ ಗೇನ್ ಅಂತ ಹೇಳ್ಬೋದು. ಸ್ಟೇಟ್ ದಿ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ಲೈಕ್ ದಟ್. ನೆಕ್ಸ್ಟ್ ಸ್ಟೇಟ್ ದಿ ಪರ್ಸನಲ್ ಅಕೌಂಟ್ ರೂಲ್ಸ್ ಆ್ಯಂಡ್ ಗಿವ್ ಒನ್ಸ್ ಅಗೇನ್, ಮತ್ತು ದೇ ವಿಲ್ ಇಂಡಿವಿಜುವಲಿ ಆಸ್ಕ್ ದಿ ಕ್ವಶನ್. ಪರ್ಸನಲ್ ರೂಲ್ ಅಕೌಂಟು ಗಿವ್ ದ ಎಕ್ಸಾಂಪಲ್ ಕೊಟ್ಬಿಟ್ಟು ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ರಿಯಲ್ ಅಕೌಂಟ್ ರೂಲ್ಸನ್ನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನಾಮಿನಲ್ ಅಕೌಂಟ್ ರೂಲ್ಸನ್ನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವರ್ಕ್ಶೀಟ್. ಇದನ್ನೇ ಈಕ್ವೇಷನ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇರುವಂತಹ ಕ್ವಶನ್. ಸೊ ಇಫ್ ದ ಕ್ಯಾಪಿಟಲ್ ಆಫ್ ಬಿಸ್ನೆಸ್ ಈಸ್ 1 lakh rupee and its outside liability is rupees 20,000, calculate the total asset of the business. ಅಸೆಟ್ಸಿನ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ರೆ, ಸೊ ಅಸೆಟ್ಟಿನ ಈಕ್ವೇಷನ್ ಏನಪ್ಪ? ನೆಕ್ಸ್ಟ್ ಅಲ್ಲಿ ಸೊಲ್ಯೂಷನ್ ಇದೆ. ಸೊ ಏನಿದೆ ಅಸೆಟ್ ಈಕ್ವೇಷನ್ ಏನು? ಟೋಟಲ್ ಅಸೆಟ್ ಈಸ್ ಈಕ್ವಲ್ಸ್ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟೀಸ್ ಅಂತ ಈಕ್ವೇಷನ್ ಅಲ್ವಾ. ಟೋಟಲ್ ಅಸೆಟ್ ಬರಬೇಕು ಅಂದರೆ ನಾವು ಕ್ಯಾಪಿಟಲ್ಲು ಮತ್ತು ಲಯಬಿಲಿಟಿ ಎರಡು ವ್ಯಾಲ್ಯೂನ ಆ್ಯಡ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ ವ್ಯಾಲ್ಯೂ ಎಷ್ಟಿತ್ತು? 1 lakh ಇತ್ತು. ಲಯಬಿಲಿಟಿ ವ್ಯಾಲ್ಯೂ 20 ಇತ್ತು. ಎರಡನ್ನೇ ಆ್ಯಡ್ ಮಾಡಿದರೆ ಬರುವಂಥ ಒಟ್ಟು ವ್ಯಾಲ್ಯೂ 1,20,000. 1,20,000 ಇಸ್ ದ ಅಸೆಟ್ ವ್ಯಾಲ್ಯೂ. Second problem. If the total asset of the business are 1,50,000 and the net worth of rupees 80,000, calculate the liabilities of the business. Total asset value ಎಷ್ಟಿದೆ? 1,50,000 ಇದೆ. ನೆಟ್ ವರ್ತ್ 80,000 ಇದೆ. ಕ್ಯಾಲ್ಕುಲೇಟ್ ದ ಲಯಬಿಲಿಟೀಸ್. ನೆಟ್ ವರ್ತ್ ಅಂದರೆ ಇಟ್ ಈಸ್ ದ ಕ್ಯಾಪಿಟಲ್ ಇನ್ಕ್ಲೂಡಿಂಗ್ ರಿಸರ್ವ್ಸ್ ಅಂತ ಹೇಳ್ಬೋದು. ಸೊ ಟೋಟಲ್ ಅಸೆಟ್ ಮೈನಸ್ ನೆಟ್ ವರ್ತ್ ಈಕ್ವಲ್ಸ್ ಲಯಬಿಲಿಟೀಸ್. ಟೋಟಲ್ ಅಸೆಟ್ ಎಷ್ಟಿದೆ? 1,50,000 ಮೈನಸ್ 80,000 ಲೆಸ್ ಮಾಡಿದಾಗೆ ಬರುವಂತಹ 70,000 ಈಸ್ ದ ಕಾಲ್ಡ್ ಎಸ್ ದಿ ಲಯಬಿಲಿಟೀಸ್. ನೆಕ್ಸ್ಟ್ ಥರ್ಡ್ ಒನ್, ಓನರ್ಸ್ ಈಕ್ವಿಟಿ ಪ್ಲಸ್ ಔಟ್ಸೈಡರ್ ಈಕ್ವಿಟಿ ಈಕ್ವಲ್ಸ್ ಟೋಟಲ್ ಈಕ್ವಿಟಿ ಅಂತ ಹೇಳ್ತಾರೆ ಅಕಾರ್ಡಿಂಗ್ ಟು ದಿಸ್ ಈಕ್ವೇಷನ್. ಸೊ ಓನರ್ಸ್ ಈಕ್ವಿಟಿ ಎಷ್ಟಿದೆ? 50,000 ಇದೆ. ಔಟ್ಸೈಡರ್ ಈಕ್ವಿಟಿ 30,000 ಇದೆ. ಟೋಟಲ್ ಈಕ್ವಿಟಿ ಎಷ್ಟಾಯಿತು? 80,000 ಆಯಿತು. ಓಕೆ. ನೆಕ್ಸ್ಟ್ ಒನ್ ಇಸ್ ದ
ಕ್ಲಾಸಿಫಿಕೇಷನ್ ಆಫ್ ದಿ ಅಕೌಂಟ್ಸ್ ಇಂಟು ದ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್. ಸೊ ಪರ್ಸನಲ್ ಅಕೌಂಟ್ ಯಾವ್ಯಾವ ಬರುತ್ತೆ, ಪರ್ಸನಲ್ ಅಕೌಂಟಲ್ಲಿ ಯಾವ್ಯಾವ ಅಕೌಂಟ್ ಬರುತ್ತೆ, ರಿಯಲ್ ಅಕೌಂಟಲ್ಲಿ ಯಾವ್ಯಾವ ಬರುತ್ತೆ, ನಾಮಿನಲ್ ಅಕೌಂಟಲ್ಲಿ ಯಾವ್ಯಾವ ಬರುತ್ತೆ ಅಂತ ನಿಮಗೆ ಹೇಳಿದೆ. ಇದನ್ನು ನಾವು ಕ್ಲಾಸಿಫೈ ಮಾಡಬೇಕಾಗುತ್ತೆ. ಪರ್ಸನಲ್ ಅಕೌಂಟ್ ಕನ್ಸಿಸ್ಟ್ ದಿ ಅಕೌಂಟ್ಸ್ ಬಿಲಾಂಗ್ ಟು ದ ಪರ್ಸನ್, ಫಾರ್ಮ್, ಕಂಪನಿ ಎಕ್ಸೆಟ್ರಾ. ರಿಯಲ್ ಅಕೌಂಟ್ ಕನ್ಸಿಸ್ಟ್ ದಿ ಅಕೌಂಟ್ಸ್ ಆಫ್ ಅಸೆಟ್ಸ್, ಪ್ರಾಪರ್ಟೀಸ್ ಎಕ್ಸೆಟ್ರಾ. ನಾಮಿನಲ್ ಅಕೌಂಟ್ ಕನ್ಸಿಸ್ಟ್ ದಿ ಅಕೌಂಟ್ಸ್ ಆಫ್ ಎಕ್ಸ್ಪೆನ್ಸ್, ಇನ್ಕಮ್, ಲಾಸಸ್, ಗೇನ್ ಎಕ್ಸೆಟ್ರಾ. ಅದನ್ನು ಬೇಸಾಗಿ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಕ್ಲಾಸಿಫಿಕೇಷನನ್ನು ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫರ್ನಿಚರ್ ಅಕೌಂಟ್. ಸೊ ಫರ್ನಿಚರ್ ಅಕೌಂಟ್ ಗುಡ್ ವಿಲ್ ಅಕೌಂಟು, ಕ್ಯಾಪಿಟಲ್. ಸೊ ಫರ್ನಿಚರ್ ಅಕೌಂಟ್, ಫರ್ನಿಚರ್ ಇಸ್ ದ ಅಸೆಟ್ ಆಗಿರೋದು ರಿಯಲ್ ಅಕೌಂಟಲ್ಲಿ ತೊಗೊಳ್ತೀವಿ. ಗುಡ್ ವಿಲ್ ಅಕೌಂಟು ಇಂಟ್ಯಾಂಜಬಲ್ ಅಸೆಟ್ಟು, ಅದು ಅಸೆಟ್ ಆಗಿರೋದನ್ನು ಅದು ರಿಯಲ್ ಅಕೌಂಟಲ್ಲಿ ತೊಗೊಳ್ತೀವಿ. ಕ್ಯಾಪಿಟಲ್ ಅಕೌಂಟ್ ರೆಪ್ರೆಸೆಂಟ್ಸ್ ದಿ ಓನರ್, ಪರ್ಸನಲ್ ಅಕೌಂಟಲ್ಲಿ ತೊಗೊಳ್ತೀವಿ. ಸೇಲ್ಸ್ ಅಕೌಂಟ್, ಸೇಲ್ಸ್ ಇಂಡಿಕೇಟ್ ದಿ ಇನ್ಕಮ್, ಅದು ನಾಮಿನಲ್ ಅಕೌಂಟ್ ಆಗುತ್ತೆ. ಡ್ರಾಯಿಂಗ್ ಅಕೌಂಟ್ ರೆಪ್ರೆಸೆಂಟ್ಸ್ ದಿ ಓನರ್, ಅದನ್ನು ನಾವೆಲ್ಲಿ ತೊಗೊಳ್ತೀವಿ, ನಾವು ಪರ್ಸನಲ್ ಅಕೌಂಟಲ್ಲಿ ತೊಗೊಳ್ತೀವಿ. ಬ್ಯಾಂಕ್ ಅಕೌಂಟ್ ರೆಪ್ರೆಸೆಂಟ್ಸ್ ದಿ ಸಮ್ ಪರ್ಸನ್, ಅದನ್ನು ನಾವು ಪರ್ಸನಲ್ ಅಕೌಂಟಲ್ಲಿ ತೊಗೊಳ್ತೀವಿ. ರೆಂಟ್ ಈಸ್ ದ ಎಕ್ಸ್ಪೆನ್ಸಸ್, ಅದು ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ಸ್ಯಾಲರಿ ಇಂಡಿಕೇಟ್ ದಿ ಎಕ್ಸ್ಪೆನ್ಸ್, ಅದು ನಾಮಿನಲ್ ಅಕೌಂಟಲ್ಲಿ ಬರುತ್ತೆ. ಲೋನ್ ಅಕೌಂಟ್ ರೆಪ್ರೆಸೆಂಟ್ ದಿ ಸಮ್ ಪರ್ಸನ್, ಅದನ್ನು ನಾವು ಎಲ್ಲಿ ತೊಗೊಳ್ತೀವಿ, ಪರ್ಸನಲ್ ಅಕೌಂಟಲ್ಲಿ ತೊಗೊಳ್ತೀವಿ. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇಂಡಿಕೇಟ್ ದಿ ಸಮ್ ಔಟ್ಸ್ಟ್ಯಾಂಡಿಂಗ್ ಡ್ಯೂ ಟು ದ ಸಮ್ ವರ್ಕರ್ಸ್, ಇಟ್ ಇಂಡಿಕೇಟ್ ದಿ ಸಮ್ ವರ್ಕರ್ಸ್. ಸೊ ಇದನ್ನು ನಾವು ಇದು ಏನಾಗುತ್ತೆ, ಇದು ರೆಪ್ರೆಸೆಂಟೇಟಿವ್ ಪರ್ಸನಲ್ ಅಕೌಂಟ್ ಆಗಿರೋದ್ರಿಂದ ನಾವು ಪರ್ಸನಲ್ ಅಕೌಂಟಿಗೆ ತೊಗೊಳ್ತೀವಿ. ಸೊ ಇದು ನೋಡಿ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ನೇಚರ್ ಹಾಕಿದ್ದಾರೆ. ಫರ್ನಿಚರ್ ಅನ್ನೋದು ಅಸೆಟ್ಟು, ಗುಡ್ ವಿಲ್ ಅನ್ನೋದು ಅಸೆಟ್ಟು, ಇಂಟ್ಯಾಂಜಬಲ್ ಅಸೆಟ್, ಕ್ಯಾಪಿಟಲು ಪರ್ಸನ್ ರೆಪ್ರೆಸೆಂಟ್ ಮಾಡುತ್ತೆ, ಸೇಲ್ಸ್ ಇನ್ಕಮ್, ಡ್ರಾಯಿಂಗು ಪರ್ಸನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಬ್ಯಾಂಕ್ ರೆಪ್ರೆಸೆಂಟ್ಸ್ ದಿ ಪರ್ಸನ್, ರೆಂಟ್ ರೆಪ್ರೆಸೆಂಟ್ಸ್ ದಿ ಎಕ್ಸ್ಪೆನ್ಸ್, ಸ್ಯಾಲರಿ ರೆಪ್ರೆಸೆಂಟ್ಸ್ ದಿ ಎಕ್ಸ್ಪೆನ್ಸ್, ಲೋನ್ ಅಕೌಂಟ್ ರೆಪ್ರೆಸೆಂಟ್ಸ್ ದಿ ಪರ್ಸನ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ರೆಪ್ರೆಸೆಂಟ್ಸ್ ದಿ ಪರ್ಸನ್. So these are the concept of the last session 8 of the first unit. Session outcomes. At the end of the course, students will able to understand the basic knowledge of the accountancy and understand the knowledge of the maintaining the books of account. Books for the reference. Accountancy volume first by B.S. Raman, by Kadkol, Pre-University Education book you may refer, and Reddy and Appannaya. Accountancy by Dr. T.V. Raju, Shesha Murthy, Sapna Publication, NCERT, the book of the CBSE, ICCE, and you may go for the some software and open website address like Moose and the Swimes, etc. Thank you very much.